ಇದೊಂದು ಬಸ್ಲೆ ಜಾತಿ ಇದು. ಬ್ರಯೋಫಿಲಾ ಅಂತ ಕರೀತಾರೆ ಇದನ್ನ. ಎಲೆ ಎಲ್ಲ ಬೀಜ ಇರ್ತದೆ. ಇದೇನಪ್ಪ ಅಂತಂದರೆ ಇದು ನಾವು ಎಲ್ಲಾದರೂ ಹೋಗ್ಬೇಕಾದ್ರೆ ತುಂಬ ಸುಸ್ತಾಗಿರುತ್ತೆ ಬಾಯಾರಿಕೆ ಆಗಿ, ಆವಾಗ ನೀರು ಸಿಕ್ಕಲಿಲ್ಲ ಅನ್ನೋ ಟೈಮಲ್ಲಿ ಇದನ್ನು ಹಾಗೇ ನಾವು ತಿಂದರೆ ಇದ್ರ ಕುಡಿನ ತಿಂದರೆ ನಮಗೆ ಹೆಚ್ಚು ಕಮ್ಮಿ 1-2 ಕಿಲೋಮೀಟ್ರ್ ನಡೆಯೋಷ್ಟು ಮತ್ತೆ ಎನರ್ಜಿ ಹಾಕ್ತೀವಿ. ಸೆಲೆವ ಜಾಸ್ತಿ ಮಾಡುತ್ತೆ ಬಾಡಿನಲ್ಲಿ. ಕಾಳಿಂಗ ಅಂತ ಕರಿತೀವಿ. ಕಾಳಿಂಗ, ಸಂಸ್ಕೃತದಲ್ಲಿ ಇದನ್ನು ಕಾಳಿಂಗ ಅಂತ ಕರೀತಾರೆ. ಹಾಂ. ಕನ್ನಡದಲ್ಲಿ ಏನಂತಾರೆ ಸರ್ ಇದಕ್ಕೆ? ಪಟ್ಪಟೆ ಸೊಪ್ಪು ಅಂತಾರೆ. ಪಟ್ಪಟೆ ಸೊಪ್ಪು. ಪಟ್ಪಟೆ ಅಂದರೆ ನೋಡಿ ಪಟ್ಪಟೆ ಇದೆಯಲ್ಲ, ಅದಕ್ಕೆ ಪಟ್ಪಟೆ ಅಂತ ಕರೀತಾರೆ. ಕಾಡು ಬಸ್ಲೆ. ಒಟ್ಟು ಬಸ್ಲೆ ಜಾತಿನೇ, ಬ್ರಯೋಫಿಲಾ ಜಾತಿಗೆ ಸೇರಿರುವಂಥ ಇದು ಹೇಳಿದ್ರಲ್ಲ. ಇದು ಗುಲ್ಗಂಜಿ ಗಿಡ. ಈ ಸೊಪ್ಪನ್ನೇ ಬಳಸಿದ್ರೆ, ಈ ಸೊಪ್ಪನ್ನು ತಿಂದರೆ ಅವತ್ತೆಲ್ಲ ನೀರು ಕುಡಿದ್ರೆ ನೀವು ಜ್ಯೂಸ್ ಕುಡ್ದಂಗೆ ಇರುತ್ತೆ. ಗುಲ್ಗಂಜಿ ಸೊಪ್ಪು ನಾವು ಆರಾಮ್ಸೆ ತಿನ್ಬೋದು. ಸೊಪ್ಪಷ್ಟೇ, ಬೀಜ ತಿನ್ನಂಗಿಲ್ಲ. ಹೌದು. ಬೀಜ ಹೆಂಗಂದ್ರೆ ಹಿಂದಿನ ಕಾಲದಲ್ಲಿ ಅಳತೆ ಮಾಡಲಿಕ್ಕೋಸ್ಕರ, ಏನಾದರೂ ಇದನ್ನು ಗೋಲ್ಡ್ ಅಳತೆ ಮಾಡಲಿಕ್ಕೋಸ್ಕರ, ಚಿನ್ನ ಅಳತೆ ಮಾಡಲಿಕ್ಕೋಸ್ಕರ ಇದು 1 ಗ್ರಾಮ್ ಬರೋದು. ಎಷ್ಟು ಗುಲ್ಗಂಜಿ ತೆಗೆದ್ರು 1 ಗ್ರಾಮ್ ಬರೋದು. ಒಂದು 10 ಗುಲ್ಗಂಜಿ ತೂಕಕ್ಕೆ ಒಂದು ಆಭರಣ ಮಾಡಿಕೊಡು, 5 ಗುಲ್ಗಂಜಿ ತೂಕಕ್ಕೆ ಆಭರಣ ಮಾಡಿಕೊಡು ಅಂತ. ಸೊ ಇದನ್ನು ಅಂದ್ರೆ ಇದರ ಅಳತೆಗೆ ಗೋಲ್ಡ್ ಮಾಡ್ತಿದ್ದು. ಇದು ಬಟ್ಟಿ ಸೊಪ್ಪು ಅಂತ ಕರೀತಾರೆ. ಬಟ್ಟಿ ಸೊಪ್ಪು. ಒಂದು ಸೆಕೆಂಡು. ನೆಕ್ಸ್ಟು ಇದು ಅವರೆ ಒಡಕಲು ಅಂತ ಕರೀತಾರೆ, ಅಥವಾ ಗೋಣಿ ಸೊಪ್ಪು. ಈ ಅವರೆ ಬೆಳೆ ಜೊತೆ ಹಾಕೋಂಥದ್ದು ಅವರೆ ಒಡಕಲು. ಇದು ಗೋಣಿ ಸೊಪ್ಪು. ಇದು ಈರ್ಲು ಮದ್ದು ಅಂತ ಕರೀತಾರೆ. ಒಂದು ಸೆಕೆಂಡ್. ಈರ್ಲು ಮದ್ದು, ಈರೆಲ್ಲ ಮಾತಾಡಿರಿ. ಈರ್ಲು ಮದ್ದು. ಇದು ಕಾಡು ಕೊತ್ತಂಬರಿ. ಇದು ಕೊತ್ತಂಬರಿ, ಕಾಡು ಕೊತ್ತಂಬರಿ. ಕಾಡು ಕೊತ್ತಂಬರಿ ಫೋಕಸ್ ಆಗಲ್ಲ ಒಂದೊಂದು ಟೈಮಲ್ಲಿ, ದೂರದಲ್ಲಿ ಹತ್ರ ಇರುತ್ತಲ್ಲ. ಡನ್. ಕಾಡು ಕೊತ್ತಂಬರಿ. ಇದು ಕೋಳಿ ಚಿಟ್ಟ. ಚಿಟ್ಟ ಅಂದರೆ ಚಿಗುರು ಅಂತ. ಇರ್ಲು ಮದ್ದು ಆಯ್ತಾ. ಇದು ಪುದೀನ, ಈ ಮಾಮೂಲಿ ಪುದೀನ. ಇದರಲ್ಲಿ ಕಲ್ಲು ತುಮೀನ, ಇದು ತುಳಸಿ. ಇದು ಕಲ್ಲು ಪುದೀನ ಅಂತ ಕರೀತಾರೆ ಇದನ್ನು. ಕಾಡು ಪುದೀನ ಅಥವಾ ಕಲ್ಲು ಪುದೀನ ಅಂತ. ಕೈಯಲ್ಲಿ ಹಿಂಗೆ ಎತ್ಬಿಟ್ಟೆ ತೋರಿಸಿ. ಕಲ್ಲು ಪುದೀನ ಇದು. ಅದರಲ್ಲಿ ಈ ಮೊಗ್ಗು ಏನಾರು ಇದ್ರೆ? ಇಲ್ಲ, ಮೊಗ್ಗು ಬರಲ್ಲ. ಇದು ಅಕಸ್ಮಾತ್ ಇದ್ರೆ ಯಾವ್ದರಲ್ಲಿ ಮಗ್ಗು ಬರಲ್ಲ. ಹಿಂಗೆ ತೋರಿಸಿ. ಮಗ್ಗು ಬರಲ್ಲ. ಕಲ್ಲು ಪುದೀನ ಅಂತ ಕರೀತಾರೆ. ಕಲ್ಲು ಪುದೀನ. ಇದನ್ನ ಜಾಲು ಮೂಲಂಗಿ ಅಂತ ಕರೀತಾರೆ. ಇದನ್ನು ಜಾಲು ಮೂಲಂಗಿ. ಕನ್ನಡದಲ್ಲಿ ಜಾಲು ಮೂಲಂಗಿ. ಇದು ಹೊಮ್ಮಗಳು. ಹೂ ಹೇಗಿರುತ್ತೆ ಒಂದ್ಸರಿ ತೋರಿಸಿ. ಹೊಮ್ಮಗಳು. ಒಂದು ನಿಮಿಷ. ಹೊಮ್ಮಗಳು. ಇದು ಅಗಸೆ ಅಥವಾ ಚೊಗಚೆ, ಚೆಡೆ. ಇದು ಚಕ್ಕೋತದಲ್ಲಿ ಇರಲಿ. ಇದು ಚಕ್ಕೋತ. ಇದು ಚೊಗಚೆ, ಅಗಸೆ, ಚೆಡೆ, ಈ ಥರ ಹೆಸರು ಕರೀತಾರೆ. ಸರಿ. ಇದು ಒಣಗೊನೆಯಲ್ಲಿ ಕಡ್ಡಿ ಒಣಗೊನೆ ಅಂತ ಕರೀತಾರೆ. ಇದು ಬರೀ ಕಡ್ಡಿ ತಿನ್ನುವಂಥ ಒಣಗೊನೆ. ಇದು ತೋಟದ ಒಣಗೊನೆ ಅಂತ. ಇದು ಕುಡಿ ತೆಗೆಯೋದು, ಕುಡಿ ತಿನ್ನುವಂಥ ಒಣಗೊನೆ. ಇದು ತೋಟದ ಒಣಗೊನೆ. ತೋಟದ ಒಣಗೊನೆ. ಇದು ತೋಟದ ಒಣಗೊನೆ. ಇದು ಒಂದು ನಿಮಿಷ. ಇದು ಬೊಟ್ಟು ಒಣಗೊನೆ. ಇದು ಓಕೆ. ಇದು ಜಡೆ ಒಣಗೊನೆ. ಚಿಟ್ಟ ಒಣಗೊನೆ, ಜಡೆ ಒಣಗೊನೆ ಅಂತ ಕರೀತಾರೆ. ಇದು ಮೈಸೂರು ಒಣಗೊನೆ, ಕೆಂಪು ಒಣಗೊನೆ. ಮೈಸೂರು ಒಣಗೊನೆ, ಸೀಮೆ ಒಣಗೊನೆ, ಮೈಸೂರು ಒಣಗೊನೆ, ಕೆಂಪು ಒಣಗೊನೆ ಅಂತ ಕರೀತಾರೆ. ಓಕೆ. ಇದು ಕಲ್ಲು ಒಣಗೊನೆ ಅಥವಾ 4 ಎಲೆ ಒಣಗೊನೆ. 4 ಎಲೆ ಒಣಗೊನೆ. ಕಲ್ಲು ನೀವು ಹಿಂಗೆ ಇಟ್ಕೊಳ್ಳಿ ಅಷ್ಟೇ. ಕಲ್ಲು ಒಣಗೊನೆ. 4 ಎಲೆ ಒನ್ನೆ ಅಂತೇಳಿ 4 ಎಲೆ ಬರ್ತದೆ. ಸರಿ. ಇದು ಹುಚ್ಚುಕೀರೆ ಅಂತ ಕರೀತಾರೆ. ಇದನ್ನು ಬರಲ್ಲ, ಹುಚ್ಚುಕೀರೆ ಅಂತ ಅಂದರೆ ಇದು ಕಹಿಯ ಪರಮಾವಧಿ. ಇದು ಕಹಿ, ತುಂಬ ಕಹಿ ಇರುತ್ತೆ. ಅಲ್ಲ, ಇದಲ್ಲ, ಇನ್ನೊಂದು ಬಳಸ್ತೀರಾ. ಇದು ಸ್ವಲ್ಪ ಅಲ್ಲ, ಹೊಲದಲ್ಲ, ಅದು ಬೇರೆ. ಅದು ಗದ್ದರ್ ಬೇರೆ. ಸೇಮ್ ಇದೆ, ಅದೇ ಥರ ಬರುತ್ತೆ.
ಉಚ್ಕೀರೆ ಅಂತ ಕರೀತಾರೆ ಇದನ್ನ. ಚಕ್ರಮುನಿ, ಇದು ಚಕ್ರಮುನಿ, ಚಕ್ರಪಾಣಿ ಈ ಥರ ಹೆಸರು ಕರೀತಾರೆ. ಒಂದು ನಿಮಿಷ ಉಮೇಶ್ ಅಣ್ಣ. ಇದು ಇಲಿಕಿವಿ ಸೊಪ್ಪು. ಒಂದು ನಿಮಿಷ. ಹೂವು ನೋಡಿ ಇಲ್ಲಿದೆ, ಇಲಿಕಿವಿ. ಚಿಕ್ಕ ಒಂದೆಲ್ಗ, ಸಣ್ಣ ಒಂದೆಲ್ಗ, ಗದ್ದೆ ಒಂದೆಲ್ಗ ಅಂತ ಕರೀತಾರೆ ಇದನ್ನು. ಗದ್ದೆ ಒಂದೆಲ್ಗ, ಹಾಂ, ಇಲಿಕಿವಿ ಜಾತಿನೇ ಇದನ್ನು. ಇದು ಸ್ವಲ್ಪ ದೊಡ್ಡ ಒಂದೆಲ್ಗ. ದೊಡ್ಡ ಒಂದೆಲ್ಗ. ಚಿಕ್ಕ ಒಂದೆಲ್ಗ, ಇಲಿಕಿವಿ. ಇದು ಒಂದೆಲ್ಗನೆ, ಬಟ್ ಇದು ಒಂದೆಲ್ಗನೆ. ಸರಿ. ಇದು ಭೃಂಗರಾಜ. ಒಂದು ನಿಮಿಷ ಅಣ್ಣ, ಸ್ವಲ್ಪ ಕೆಳಗಡೆ ಇಡಿ. ಬಿಳಿ ಭೃಂಗ. ಬಿಳಿ ಭೃಂಗ. ಬಿಳಿ ಭೃಂಗರಾಜ. ಇದರ ನೇರಳೆ ಕಲರ್ ಬೇರೆ ಇರುತ್ತೆ. ಇದು ಬಿಳಿ ಭೃಂಗ. ಡನ್. ಭೃಂಗರಾಜ. ಇದು ಬಿಳಿ ಎಮ್ಮೆರೊಡ್ಡಿ. ಬಿಳಿ ಎಮ್ಮೆರೊಡ್ಡಿ. ಬಿಳಿ ಎಮ್ಮೆರೊಡ್ಡಿ. ಕನ್ನಡದ ಹೆಸರು ಎಮ್ಮೆರೊಡ್ಡಿ ಅಂತನಾ? ಎಮ್ಮೆರೊಡ್ಡಿ. ಎಮ್ಮೆರೊಡ್ಡಿ. ಹಾಂ ಹಾಂ. ಬೇಳೆ ಒಡಕ್ಲು, ಬಿಳಿ ಎಮ್ಮೆರೊಡ್ಡಿ. ಇದುವಾ? ಇದು ಪುನರ್ನವ ಅಲ್ಲ, ಇದು ಇದೆಯಲ್ಲ. ಯಾವುದಣ್ಣ? ಇದು ಕರಿ ಎಮ್ಮೆರೊಡ್ಡಿ. ಒಂದು ನಿಮಿಷ. ಕರಿ ಎಮ್ಮೆರೊಡ್ಡಿ. ಹ್ಞೂ. ಪುನರ್ನವ. ಪುನರ್ನವ. ಸಣ್ಣದು ಇನ್ನೊಂದು ಬರಲಿಲ್ಲ. ಸಣ್ಣದು ಸರ್ಸರ್ಕ. ಒಂದು ನಿಮಿಷ. ಎಲೆ ಹಿಂಗೆ ಎಲೆ ಹೂವು. ಹಾಂ, ಯಾವುದಿದು? ಸರ್ಸರ್ಕ. ಕಾಯಿ ಹೆಂಗೆ ಬರುತ್ತಣ್ಣ ಇದು? ಕಾಯಿ ರೌಂಡ್ಗೆ ತೊಂಡೆಕಾಯಿ ಥರ ಇರುತ್ತೆ, ರೌಂಡ್ ಶೇಪ್. ಒಂದು ನಿಮಿಷ. ದೇವದಾರೆ. ಹಾಂ, ಸರಿ. ದೇವದಾರೆ. ಇದು ನಾರಂಬಳ್ಳಿ. ಸೂರ್ಯಾವರ್ತ. ನಾರಂಬಳ್ಳಿ. ನಾರಂಬಳ್ಳಿ, ಸೂರ್ಯಾವರ್ತ. ಪಟ್ನಗಿರಿ. ಇದು ಹೊಸರಿ ಸಿಕ್ಕಿತ್ತಲ್ಲ ಅಲ್ಲಿ ಅಣ್ಣ? ಪಟ್ನಗಿರಿ. ಇದು ಪುಂಡಿನಲ್ಲಿ 2 ಹಳದಿ ಕಲರು. ಪುಣ್ಯ. ಎಲ್ಲ ಹಗ್ಗ ಮಾಡ್ತಿದ್ರಲ್ಲ? ಹಗ್ಗ. ಅದು ಒಡಕಳಕ್ಕೆ ಚಾಟಿ ಇದ್ರದೆ. ಬಲ. ಇದು ತುರ್ಚಿ. ತೀಟ ಸೊಪ್ಪು. ತಿರ್ಸಿ. ಗೊದ್ದರ್ವೆ. ಅಣ್ಣ ಉಲ್ಟ ತಿರ್ಸಿ. ಎಲೆ ಕಾಣಬೇಕು ಅಂತ ಅಷ್ಟೇ. ಇದು ಬಿಳಿ ಮುಳ್ಳರ್ವೆ. ಹ್ಞೂ. ಇದು ಕೆಂಪು ಮುಳ್ಳರ್ವೆ. ಕೆಂಪು ಮುಳ್ಳರ್ವೆ. ಸ್ವಲ್ಪ ಫಾಸ್ಟಾಗಿ ಹೋಗಿ. ಇದು ಅಕ್ಕಿ ಅರವೆ. ಅಕ್ಕಿ ಮರಿ ಸೊಪ್ಪು. ಇದು ಕುದುರೆ ಮೆಂತೆ. ಸೊಗಡೆ ಬೇರು. ಒಂದು ನಿಮಿಷ. ಇದ್ರೊಳಗೆ ಸೇರ್ಕೊಂಡ್ಬಿಟ್ಟವನೆ. ಸೊಗಡೆ ಬೇರು. ಸೊಗಡೆ. ಸಾರಿವ. ಒಂದು ನಿಮಿಷ. ಸಾರಿವ, ಸೊಗಡೆ. ಜೀವಂತಿ. ಯಾವ್ದಣ್ಣ? ಜೀವಂತಿ. ಹಾಂ. ಕಲ್ತುಂಬೆ. ಚಕ್ಕೋತದಲ್ಲಿ ನಾಮ ಚಕ್ಕೋತ. ಇದರ ಅಗಲ ಎಲೆ ಬರುತ್ತೆ. ಇದು ಸಣ್ಣ ಎಲೆ ಬರೋದು ನಾಮ ಚಕ್ಕೋತ.
ಈ ಮೌಂಟನ್ ಸ್ಪಿನಾಚ್ ಅಂತಲೂ ಕರೀತಾರೆ ಇದನ್ನು, ಮೌಂಟನ್ ಸ್ಪಿನಾಚ್. ಓಕೆ. ಜುಮ್ಕಿ ಸೊಪ್ಪು, ಜುಮುಕಿ ಸೊಪ್ಪು, ಜುಮ್ಕಿ ತೋರಿಸಿ. ಒಂದು ನಿಮಿಷ. ಜುಮ್ಕಿ ಅಲ್ಲ? ಹಾಂ, ಜುಮ್ಕಿ. ಇದು ಗುಪ್ಪಟ್ಟೆ, 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 ಹಾಂ. ಬಳ್ಳಿ ಗುಪ್ಪಟ್ಟೆ. ಒಂದು ನಿಮಿಷ. ಹಾಂ. ಹಾಲುಗೌರಿ, ಹಾಲುಗೌರಿ. ಒಂದು ನಿಮಿಷ. ಹಾಂ ಹಾಲುಗೌರಿ. ಹಾಂ, ಸರಿ. ಇದು ಸೀಬಿ ಕುಡಿ, ಸೀಬಿ ಸೊಪ್ಪು. ಹ್ಞೂ. ಇದು ದಾಳಿಂಬೆ. ಒಂದು ನಿಮಿಷನಾ, ಸ್ವಲ್ಪ ತಿರುಗಿಸಿ. ಇದು ಜಮ್ನೇರ್ಲು. ಇರಲಿ ಇರಲಿ, ಏನು ಮುಟ್ಟಿಬೇಡ, ಅದು ಹಂಗೆ ಇರಲಿ, ಬೆಳ್ಳಿ ಹಂಗೆ ಇರಲಿ, ಹಂಗೆ ಇರಲಿ. ಓಕೆ ಮಕ್ಕಳ, ಹಾಂ. ಬಸ್ಟೆ ಪಕ್ಕಕ್ಕೆ ಇದು. ಇದು ಮಾವು. ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಯಾಕೆ? ದಾಸವಾಳ, ಬಿಳಿ ದಾಸವಾಳ, ಕೆಂಪು ದಾಸವಾಳ. ಅಜ್ಜಿಯರು ಬಂದವ್ರೆ ಅಲ್ವಾ? ಅಜ್ಜಿಯರು ಬಂದಿರೋದು ಬಹಳ ಖುಷಿ ಆಗಿದೆ. ದಿನ ಬಂದ್ರೆ ಖುಷಿ ಆಗತ್ತಾ? ಹತ್ತಿ ಕುಡಿ. ಗೊತ್ತಿಲ್ಲ. ಓಕೆ. ಹಾ, ದಿನ ಬಂದು ಭಾಷಣ ಕೇಳಿದ್ರೆ ಗೊತ್ತಬೇಕಲ್ವ ನಾವು? ಕರೆಕ್ಟ್, ನಾನು ಹೇಳಿದ್ದ. ಓಕೆ ಮಕ್ಕಳೇ, ಯಾವ್ದಣ್ಣ ಇದು? ಫಸ್ಟ್ ಈಗ ಇದಕ್ಕೆ ನಾವು ಈಗ 2 ವರ್ಷದಿಂದ ಋಷಣ ಭೇದ, ಋಷಣ ಭೇದ, ಋಷಣ ಭೇದ. ಆದ್ರಗಿತ್ತಿ ಸೊಪ್ಪು, ಕನ್ನಡದಲ್ಲಿ ಆದರಗಿತ್ತಿ ಸೊಪ್ಪು. ನನ್ನ ವಾಯ್ಸ್ ಕೇಳುತ್ತಲ್ಲ? ತೊಂಡೆ ಕುಡಿ. 2 ವರ್ಷದಿಂದ ತೊಂಡೆ ಸೊಪ್ಪಲ್ವಾ? ತೊಂಡೆ, ತೊಂಡೆ ಬಳ್ಳಿದು. ಅದ್ರದ್ದು ಡಾಟಾ ಎಲ್ಲ ಎಂಟ್ರಿ ಮಾಡಿದ್ವಲ್ಲ, ಅಂಥವ್ರಿಗೆ ಮೊದಲು ಸರ್ಟಿಫಿಕೇಟ್ ಕೊಡೋಣ, ಸೋರೆ ಕುಡಿ, ಆಮೇಲೆ ನಮ್ಮ ಕಾರ್ಯಕ್ರಮ ಕುಂಬಳ ಕುಡಿ, ಸೋರೆ ಕುಡಿ. ಸರ್ಟಿಫಿಕೇಟ್ ಕೊಡೋದ್ರ ಬಗ್ಗೆ ಜನಾರ್ದನ್ ಸರ್ ನಿಮ್ಮ ಜೊತೆ ಒಂಚೂರು ಮಾತಾಡ್ತಾರೆ, ಆಗ್ಬೋದಾ? ಆಗಲೇ ಕುಡಿ. ಹ್ಞೂ. ಗಣಿಕೆ, ಗಣಕೆ ಸೊಪ್ಪು. ಒಂದು ನಿಮಿಷ. ಕಾಕಮಾಚಿ, ಗಣಕೆ ಸೊಪ್ಪು, ಕಾಕಮಾಚಿ. ಸ್ವಲ್ಪ ತಿರುಗಿಸೋಣ, ಹಿಂಗೆ ಹಿಂಗೆ ತಿರುಗಿಸಿ, ಹಿಂಗೆ ಓಕೆ. ಎಲೆ ಮುಖ ಕಾಣಲಿ ಅಂತ. ನಮಸ್ಕಾರ. ನಿಮ್ಮ ಮಕ್ಕಳಿಗೆ ಒಂದಷ್ಟು ಕೊಮ್ಮೆ. ಗೊತ್ತಿಲ್ಲ. ಕೊಮ್ಮೆ, ಕೊಮ್ಮೆ, ಕೊಮ್ಮೆ ಸೊಪ್ಪು, ಕೊಮ್ಮೆ ಸೊಪ್ಪು. ಇದು ಪುನರ್ನವ. ಆದ್ರೂ ಅದು ಇದು ಬಿಳಿ ಕೊಮ್ಮೆ, ಬಿಳಿ ಕೊಮ್ಮೆ. ಈ ಮಕ್ಕಳ ಕಾಲಕ್ಕಂತೂ ಏನು ಉಳ್ಕೊಳ್ಳಲ್ಲ ಅಂತ ಗೊತ್ತಿದೆ ನಮ್ಗೆ. ಹಾಗಾಗಿ ಅದಾಗಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮನ್ನ ವಿಷ್ಣುಕಾಂತಿ ಸೇರಿಸುವಂತ ಕೆಲಸನ ಲಿಂಗರಾಜ್ ವಿಷ್ಣುಕಾಂತ್ ಅವರ ತಂಡ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಓಕೆ. ಅದು ತುಂಬಾ ಖುಷಿ ಕೊಡುವಂತ ಸಂಗತಿ. ಈ ಮಕ್ಕಳು ಮಾಡಿದ್ದಾರೆ, ನೀವು ಮಾಡಿಲ್ಲ. ನಗ್ಗಿನ ಮುಳ್ಳು, ನಗ್ಗಿಲ ಮುಳ್ಳು. ನಿಮ್ಗೆ ಅನುಭವಕ್ಕೆ ಬಂದಂತ ವಿಚಾರಗಳು ಆನೆ ನೆಗ್ಗಿಲು. ಯಾವುದೇ ವಿಚಾರಗಳಿದ್ರೆ ಅದನ್ನ ದಾಖಲು ಮಾಡಬೇಕಿತ್ತು ಅಂತ. ಅಕ್ಷರ ಬರುವಂತವರ ನೀಲಿ ಉತ್ತರಾಣಿ, ನಿಮ್ಮ ನೀಲಿ ಉತ್ತರಾಣಿ, ಕರಿ ಉತ್ತರಾಣಿ. ಅದು ಅಟ್ಲಿ ಮಕ್ಕಳು ಓದಿದ್ರು ಮಕ್ಕಳಾರ ಓದ್ತಿದ್ರು. ಅಡಗು ಚಿಟ್ಟ, ಮಾಡಿದಾರಪ್ಪ ಅಂತದಾಗ ಅಡಗು ಚಿಟ್ಟ, ಅಜ್ಜಿಯಂದ್ರು ಮಾಡದಿದ್ದದ್ದು ಏನ್ ಮಾಡಿದಾರಪ್ಪ ಅಂತ ಅಡಗು ಹೇಳಿದ್ರೆ, ಚಿಟ್ಟ. ನಮ್ಮ ಊರಲ್ಲಿ ಇರ್ತಕ್ಕಂಥ ಚಗಟೆ, ಚಳಿಗಾಲದಲ್ಲಿ ಚಗಟೆ. ಏನಾಗ್ತದೆ, ಹಿಂಗೆಲ್ಲ ವ್ಯತ್ಯಾಸ ಆಗ್ತಾ ಐತೆ. ಚಕ್ರಮರ್ದ, ಹೌದಲ್ವಾ? ಚಗಟೆ, ಚಕ್ರಮರ್ದ. ಹಿಂಗೆಲ್ಲ ವ್ಯತ್ಯಾಸ ಆಗ್ತಾ ಇರ್ಬೇಕಾದ್ರೆ ಮಳೆ ಬಂದ್ರೆ ತಂಗಡಿ, ಕೊಳೆ ತಂಗಡಿ. ಇಕ್ಕತ್ತೀವಿ, ಆವರಿಕೆ, ಅಲ್ವಾ? ಹಿಂಗೆಲ್ಲ ಆವರಿಕೆ, ಮಾಡ್ತೀವಿ. ಹೊನ್ನಾವರಿಕೆ, ಹೊನ್ನಾವರಿಕೆ, ಅದನ್ನ ಬಿಸಿಲು ನಿಂತ್ಕೊಳ್ಳುತ್ತಾ, ಕನ್ನೆ ಸೊಪ್ಪು. ಅದು ನೆಲ್ಲುಡಿಕೆ ಕನ್ನೆ ಬರ್ತದೆ, ಸೊಪ್ಪು. ಅಲ್ವಾ? ಕನ್ನೆ ಸೊಪ್ಪು. ಮಂಗರಬಳ್ಳಿ, ಇವಾಗ ಅವು ಏನ್ ಮಾಡ್ತವೆ? ಮಂಗರಬಳ್ಳಿ, ಮಂಗರಬಳ್ಳಿ, ಮಂಗರಬಳ್ಳಿ. ಮಳೆ ಬಂದಾಗ ಏನ್ ಮಾಡ್ತವೆ? ಹ್ಞೂ. ದಾಗಡಿ ಬಳ್ಳಿ, ವರ್ತನ ಅಧ್ಯಯನ ಅಂತ ಕರೀತಾರೆ. ಏನ್ ದಾಗಡಿ ಬಳ್ಳಿ, ಮಾಡ್ತಾವೆ? ಆಡೆ ಬಳ್ಳಿ, ದಾಗಡಿ ಬಳ್ಳಿ, ಏನ್ ಅಮರು ಬಳ್ಳಿ. ಮಾಡ್ತವೆ ಅಂತ. ಅದನ್ನ ಮಕ್ಕಳು ಅಣ್ಣೆ ಸೊಪ್ಪ, ಅಧ್ಯಯನ ಮಾಡ್ತಿದ್ದಾರೆ, ಅದನ್ನ ನೋಡ್ತಾ ಇದ್ದಾರೆ ಅವರು. ನಾನು ವರ್ಷ ಕರ್ಕೊಂಡ್ಬಿಟ್ಟಲ್ಲ? ಪೂರ್ತಿ ನೋಡಿ ಅಣ್ಣೆ ಸೊಪ್ಪು. ಯಾವ್ಯಾವಾಗ ಏನೇನ್ ಮಾಡ್ತಿದ್ದಾವೆ ಏನಂತದನ್ನ ಅವ್ರನ್ನೆಲ್ಲ ವಿಜ್ಞಾನಿಗಳು ಅಂತ ಅವರೇ ಬಡುಕ್ಲು, ಅರ್ಥ ಮಾಡ್ಕೊಂಡು ಅವರೇ ಹುಡುಕ್ಲು. ಅದಕ್ಕೆ ಪರಿಹಾರನೂ ಕಂಡಿಡ್ತಾರೆ. ನೆಲಜೊಳ್ಳು. ನೆಲಜೋಳ. ಆಗ ಅವ್ರನ್ನ ಡಾಕ್ಟರ್ ಅಂತೀವಿ ನಾವು, ಅಲ್ವಾ? ಇದು ನೋವೇನು ಅಂತ ಗೊತ್ತಾಗ್ಬೇಕು, ಯಾಕೆ ಬಂದದೇನು ಗೊತ್ತಾಗ್ಬೇಕು, ಪುಳಿ ಹೆಂಗ್ ಸೊಪ್ಪು, ಬಂದದೇನು ಪುಳಿ ಗೊತ್ತಾಗ್ಬೇಕು, ಸೊಪ್ಪು, ಪುಳಿ ಸೊಪ್ಪು. ಅದಕ್ಕೆ ಪುಳಿ ಏನ್ ಸೊಪ್ಪು, ಕೊಟ್ರೆ ಪುಳಿ ಕಮ್ಮಿ ಆಗ್ತದೆ ಅಂತ ಒಂದು ನಿಮಿಷ, ಗೊತ್ತಾಗ್ಬೇಕು. ಒಂದು ನಿಮಿಷ, ಒಂದು ನಿಮಿಷ. ಅಲ್ವಾ? ಅದೆಲ್ಲ ಮಾಡಿದ್ವಂತೆ ಅವ್ರಿಗೆ. ನೆಲನೆಲ್ಲಿ. ನೆಲನಲ್ಲಿ ಏನ್ ಮಾಡಿ ಆಸ್ಪತ್ರೆಗೆ ಹೋಗೋದಕ್ಕೆ ಮುಂಚೆ ಹೊಟ್ಟೆ ಒಂದ್ ಕೂಡಲೇ ಒಂದು ನಿಮಿಷ. ಅದು ಹಿಂದೆ ಇದಿದ್ನೇ. ನಿಮ್ಮ ಏನಾಗಿದೋ ನಿಮ್ ತಲೆಯಲ್ಲಿ ಏನಿದಾವೆ ಅವನ್ ಮಾಡಿಸ್ತೀರಿ. ನೆಲನೆಲ್ಲಿ. ಅಲ್ವಾ? ಒಂದು ನಿಮಿಷ, ಒಂದು ನಿಮಿಷ. ಏನ್ ಮಾಡಿದೀರಿ ಅನ್ನೋದು ಗೊತ್ತಾಗ್ಬೇಕಲ್ವಾ? ಅದನ್ನ ಬರ್ದಿಲ್ಲ ನೆಲನಲ್ಲಿ. ನೀವು. ಹಾಂ. ನೇತೃತ್ವದಲ್ಲಿ ಚಿತ್ರಮೂಲ. ಈ ಶಾಲೆಯಲ್ಲಿ ಆಗ್ತದೆ ಮಕ್ಕಳಿಗೆ. ಚಿತ್ರಮೂಲ. ಇದು ಮರಗಳು ಯಾವ ರೀತಿ ಮಳೆ ಜಾಸ್ತಿ ಆದ್ರೆ, ಮಳೆ ಕಮ್ಮಿ ಆದ್ರೆ, ಬಿಸಿಲು ಜಾಸ್ತಿ ಆದ್ರೆ, ಬಿಸಿಲು ಕಮ್ಮಿ ಆದ್ರೆ
ಆಮೇಲೆ ಚಳಿ ಜಾಸ್ತಿ ಆದ್ರೆ, ಚಳಿ ಕಮ್ಮಿ ಆದ್ರೆ ಸಂಜೆ ಮಲ್ಲಿಗೆ. ಸಂಜೆ ಮಲ್ಲಿಗೆ. ಸಂಜೆ ಮಲ್ಲಿಗೆ. ಅಂತವ್ರು ಯಾರ್ಯಾರು ಇದ್ದಾರೆ, 1 ವರ್ಷ ಪೂರ್ತಿ ಅವರು ಒಪ್ಕೊಂಡಿರುವಂತ ಬರ್ದಿದ್ದವ್ರಿಗೆ ಶಂಖಪುಷ್ಪ. ನಮ್ಮ ಸಂಸ್ಥೆ ವತಿಯಿಂದ ಅವರಿಗೆ ಇವತ್ತು ಅಭಿನಂದನಾ ಸಲ್ಲಿಸುವಂತ ಒಂದು ಕೆಲಸ ಅನುಕೂಲ ಆಗ್ತದೆ ಅವ್ರಿಗೆ. ಕಾಡು ಹೆಸರು ಈಗಾಗಲೇ ಅವರಿಗೆ ಗೊತ್ತಿರೋದ್ರಿಂದ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡೋದು ಹೇಗೆ ಅನ್ನುವಂಥದ್ದನ್ನ ಪ್ರತಿ ಹಂತವನ್ನು ಅವ್ರಿಗೆ ಹೇಳ್ಕೊಟ್ಟಿದ್ದೇವೆ. ಸೊ ಈ ಹಂತದಲ್ಲಿ ನಿಮ್ಗೆ ಯಾರ್ಯಾರು ಭಾಗವಹಿಸಿದ್ರಿ, ಅದ್ರಲ್ಲಿ ಯಾರು ಕರೆಕ್ಟ್ ಆಗಿ ಮಾಡಿದ್ದೀರಿ, ಕೆಂಪು ಗಣಿಕೆ ವಾಪಸ್ ನಮಗೆ ನಿಮ್ಮ ಡಾಟಾ ಸಿಕ್ಕಿತು. ನೆಲಬಸ್ಲೆ. ಎಲ್ಲರಿಗೂ ನಮಸ್ತೆ. ನೆಲಬಸ್ಲೆ. ಅಜ್ಜಿ ನಮಸ್ತೆ. ಓಕೆ ಮಕ್ಕಳ, ನಾವು ನಿಮ್ಮನ್ನ 3 ಕಲ್ಲು ಬಸ್ಲೆ. ಕಲ್ಲು ಬಸ್ಲೆ. ನಿಮಗೆ ಫಿನಾಲಜಿ ಪದನೇ ಗೊತ್ತಿರಲಿಲ್ಲ. ಕಲ್ಲು ಬಸ್ಲೆ. ಇದು ಬಾಯಿ ಬಸ್ಲೆ. ಕೆಂಪು ಬಾಯಿ ಬಸ್ಲೆ. ಓಕೆ, ಶಬಾಷ್. ರಿಸರ್ಚ್ಗೆ ನಿಮ್ಗೆ ಎಲಿಜಿಬಿಲಿಟಿ ಇದೆಯಾ ಅನ್ನೋದು ನಾವು ಕೇಳಿರ್ಲಿಲ್ಲ. ಸಂಶೋಧನೆ ಕೆಂಪು ಬಾಯಿ ಬಸ್ಲೆ ಇದೆಯಾ ಅಂತ ಕೇಳಿರ್ಲಿಲ್ಲ. ಕೇಳಿದ್ವಾ? ಸರಿನಾ? ತೀಕಾಯಿ. ಸೊ ಅಬ್ಸರ್ವೇಷನ್ ಅಲ್ಲಿ ಇದು ಮತ್ತೆ ಇನ್ನೊಂದು ಇದು ತರಿಸಿರಲ್ಲ. ಚಗಟೆ. ಚಗಟೆ ಇದು ಒಂದೇ ತರ ಕಾಣುತ್ತಲ್ಲ. ಕತ್ತಿಕಾಯಿ ಕಾಸಮರದ. ಕಾರಣ ಏನು? ಕತ್ತಿಕಾಯಿ ಕಾಸಮರದ. ದೊಡ್ಡ ಪತ್ರೆ. ದೊಡ್ಡ ಪತ್ರೆ. ಪಾತಾಳ ಗಂಗೆ ಅಂತ ಏನಂತಾರಲ್ಲ ಅದು. ಕರ್ಪೂರವಲ್ಲಿ. ಕರ್ಪೂರವಲ್ಲಿ. ಅತಿ ಬಲ. ನಾವು ಬೆಳೆಸಿರಲ್ಲ, ಅದೇ ಹಂಗೆ ಬೆಳ್ಕೊಂಡ್ಬಿಡುತ್ತೆ. ಅತಿ ಬಲ. ನಾವು ಬೆಳೆಸಲ್ಲ, ಅದೇ ಬೆಳ್ಕೊಂಡ್ಬಿಡುತ್ತೆ. ಸರಿನಾ? ಪೆಟ್ಟಿಗೆ ಸೊಪ್ಪು. ಸೊ ಇದು ಗ್ರಾಫ್ ಅಂತ ಹೇಳಿದ್ರೆ ನೀವು ಯಾವಾಗ್ಲೂ ಇದು ಬಿಳಿ ಹಿಂಡಿ ಸೊಪ್ಪು. ಬಿಳಿ ಹಿಂಡಿ. ಬಿಳಿ ಹಿಂಡಿ. ನಮ್ಮ ಮರಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಯಲ್ಲೂ ಸಹ ನಾವು ಗ್ರಾಫ್ ಮಾಡ್ಬೋದು ಅನ್ನೋದು ನಿಮ್ಗೆ ಗೊತ್ತಾಯ್ತು. ಪಾಷಾಣ ಭೇದ. ಪಾಷಾಣ ಭೇದ. ಇದನ್ನ ತಿಪ್ಪೆ ಸೊಪ್ಪು ಅಂತ ಕರಿತೀವಿ. ಇದ್ರ ಕಷಾಯ ಕುಡಿದ್ರೆ ಎಂತ ಸ್ವಲ್ಪ ಕಠಿಣವಾಗಿರೋ ಜ್ವರನೂ ಸಹ ವಾಸಿ ಮಾಡುವಂಥ ಗುಣ ಇದಕ್ಕೆ ತಿಪ್ಪೆ ಸೊಪ್ಪಿದೆ. ತಿಪ್ಪೆ ಸೊಪ್ಪಿಗಿದೆ. ಇದನ್ನ ಹೇಗೆ ಗುರುತಿಸ್ಬೋದು? ತುಂಬ ಈಸಿ. ಏನಿಲ್ಲ, ಇದು ತುಳಸಿ ಜಾತಿಗಳೇ ಇವೆಲ್ಲ. ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟೇ. ಇದು ನೋಡ್ಕೊಂಡ್ರೆ ಆಯ್ತು ಅಷ್ಟೇ. ಹಾಲ್ಗೌರಿ ಸರ್ ಇದು. ಇದು ಹೆಂಗಂದ್ರೆ ಸೊ ಇದರಲ್ಲಿ ಅಂದರೆ ಮಿಲ್ಕಿ ಅಂದರೆ ಇಫರ್ಬ್ಯಾಗ್ ಬರುತ್ತೆ. ಇಫರ್ಬಿಯಾ ಇರಿಟಾ ಅಂತ ಕರೀತಾರೆ ಇದನ್ನು, ಬಾಟ್ನಿಕಲ್ ನೇಮ್ ಬಂದು. ಇದು ಹೆಂಗೆ ಏನಂದರೆ ಮೂಳೆಗಳು ಗಟ್ಟಿ ಇರೋಂಗೆ ನೋಡ್ಕೊಳುತ್ತೆ. ರಿಚ್ ಫಾಸ್ಫರಸ್ ಇರುತ್ತೆ ಇದರಲ್ಲಿ. ಮತ್ತು ಇದನ್ನು ಬಳಸೋದ್ರಿಂದ ಏನಾಗುತ್ತೆ, ಹೊಟ್ಟೆನೂ ಶುದ್ಧ ಆಗುತ್ತೆ. ಹೊಟ್ಟೆ ತುಂಬ ಚೆಂದ ಶುದ್ಧ ಆಗುತ್ತೆ. ಇದು ಮಾಮೂಲಿ ಏನಿಲ್ಲ, ನೀವು ಇದನ್ನು ಕುಡಿ ತೆಗೆದು ಸಾಂಬಾರು ಮಾಡ್ಕೊಂಡ್ರೆ ಆಯಿತು.